ಕೇಂದ್ರ ರಾಜ್ಯ ಸರ್ಕಾರಕ್ಕೆ ತೈಲದಿಂದ ಬರುವ ಕೋಟಿ ತೆರಿಗೆ ವಂಚಿಸುತ್ತಿರುವ ಖದೀಮರ ಗ್ಯಾಂಗ್ ಒಂದನ್ನು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಗೋಲ್ಡ್ನಂತೆಯೇ ಗಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಮಾಡುತ್ತಿದ್ದ ಜಾಡನ್ನ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಭೇದಿಸಿದ್ದಾರೆ. ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ಕಂಟೈನರ್ನಲ್ಲಿ ಖದೀಮರು ಅಕ್ರಮ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ಮಾಡುವ ವೇಳೆ ತಗಲಾಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಟ್ಯಾಂಕರ್ ಮೇಲೆ ಮಾಳಮಾರುತಿ ಪೊಲೀಸರ ತಂಡ ದಾಳಿ ನಡೆಸಿದೆ. ಈ ವೇಳೆ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುವುದು ಬೆಳಕಿಗೆ ಬಂದಿದೆ. ದಾಳಿ ವೇಳೆ 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಜಪ್ತಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಟ್ಯಾಂಕರ್ ಚಾಲಕ ರಾಜಸ್ಥಾನ ಮೂಲದ ದಿನೇಶ್ ಕುಮಾರ್ ಭಾಗೀರಥ್ ರಾಮಾಜಿ ಎಂಬುವನನ್ನ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ರಾಜಸ್ಥಾನ ಮೂಲದ ಸುಖದೇವ್ ಬಿಯಾರಾಮ್, ಮಹಾರಾಷ್ಟ್ರ ಮೂಲದ ಇಸ್ತಿಯಾಕ್ ಶೇಖ್, ಕುಂದನ್ ಮಾತ್ರೆ, ಸಮೀರ್ ಪರಾಂಗೆ, ಪ್ರವೀಣ್ ಔತಿ ಹಾಗೂ ತುಮಕೂರು ಮೂಲದ ಹರಿಹಾಂತ್ ಎಂಬುವರು ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕನಬರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್, ಸೆಕ್ಷನ್ 287 ಭಾರತೀಯ ನ್ಯಾಯ ಸಂಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ 2005 ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಮಗೆ ಈಗ ಸಿಕ್ಕಿದ್ದಾನೆ. ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ, ಇವನು ರಾಜಸ್ಥಾನ ಮೂಲದ ವ್ಯಕ್ತಿ ಇದ್ದಾನೆ. ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಹರಿಹಂತ್ ಅಂತ ಇವನು ತುಮಕೂರುದು ಒಬ್ಬ ವ್ಯಕ್ತಿ ಇದ್ದಾನೆ. ತನಿಖೆ ವೇಳೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನು ತರುತ್ತಿರುವ ಸಂಗತಿ ಬೆಳಕಿಗೆ ಬಂದಿದೆ. ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವ ಶಂಕೆಯಡಿ ತನಿಖೆ ನಡೆಸಲಾಗುತ್ತಿದೆ. ಇಷ್ಟು ವರ್ಷಗಳಾದರೂ ಖದೀಮರ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ದಂಧೆ ಯಾರಿಗೂ ಗೊತ್ತೇ ಆಗಿಲ್ಲ. 2 ಆಯಾಮದಲ್ಲಿ ತನಿಖೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದು, ವಿಶೇಷ ತಂಡಗಳನ್ನು ಮುಂಬೈ ಹಾಗೂ ರಾಜಸ್ಥಾನಕ್ಕೆ ರವಾನಿಸುವ ಸಾಧ್ಯತೆ ಇದೆ.